ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಘಟಸರ್ಪ ಪತ್ತೆಯಾಗುವ ಸುದ್ದಿ ಕೇಳಿ ಈಗ ಮೈಸೂರಿನಿಂದ ಉರಗ ರಕ್ಷಕರು ಆಗಮಿಸಿದ್ದಾರೆ. ಅವ್ರಿಗೆ ಏನೆಲ್ಲ ಮಾಹಿತಿ ಇದೆ, ಈ ಥರ ಘಟಸರ್ಪ ಇದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ಈಗ ನೀವು ಮೈಸೂರಿನಿಂದ ಇಲ್ಲಿ ಬಂದಿದ್ದೀರಿ, ಯಾಕೆ ಬಂದಿರಿ, ಯಾವ ವಿಷಯಕ್ಕಾಗಿ ಇಲ್ಲಿ ಬಂದಿದ್ದೀರಾ? ಅದೇ ಲಕ್ಕುಂಡಿ ಗ್ರಾಮದಲ್ಲಿ ಏನೋ ನಿಧಿ ವಿಚಾರದಲ್ಲಿ ಉತ್ಖನನ ಕಾರ್ಯ ನಡಿಬೇಕಾದ್ರೆ ಘಟಸರ್ಪ ಅಂತ ಅಂದ್ಬಿಟ್ಟು ನಾನು ಮಾಧ್ಯಮದಲ್ಲೇ ನೋಡಿದೆ. ಆ ಘಟಸರ್ಪ ಅಂತ ಹೇಳಿದ್ರೆ 7 ಎಡೆ 5 ಎಡೆ ಈ ಥರ 2 ಎಡೆ ಸ್ಪೆಷಲ್ ಆಗಿರ್ತದೆ. ಅದನ್ನೊಂದ್ಸಲ ನಾವು ನೋಡೋಣ ಕಣ್ಣಲ್ಲಿ, ಯಾಕೆಂದರೆ ಒಂದು 22 ವರ್ಷದಿಂದ ನಾವು ಈ ಹಾವುಗಳನ್ನ ಸಂರಕ್ಷಣೆ ಕ್ಷೇತ್ರದಲ್ಲಿ ದುಡ್ಕೊಂಡು ಬಂದಿದ್ದೀವಿ. ಇದು ಒಂಥರ ಘಟಸರ್ಪ ಅಂದರೆ ಇದನ್ನ ಯಾಕೆ ಒಂದ್ಸಲ ನಾವು ನೋಡಬಾರ್ದು, ಒಂದ್ಸಲ ಅದನ್ನು ಸಂರಕ್ಷಣೆ ಮಾಡ್ಬೋದಲ್ವಾ ಅನ್ನೋ ಉದ್ದೇಶಕ್ಕೆ ನಾನು ಮೈಸೂರಿಂದ ಇಲ್ಲಿಗೆ ಬಂದಿದ್ದೀನಿ ಸರ್. ಈಗ ಆ ಥರದ ಘಟಸರ್ಪ ನೀವು 22 ವರ್ಷ ಆಯ್ತು ಅಂತ ಹೇಳ್ತಿದ್ದೀರಿ. ಮತ್ತು 22 ವರ್ಷದಲ್ಲಿ ಆ ಥರದ ಏನು ಸರ್ಪ ನೀವು ನೋಡಿದ್ದೀರಾ ಅಂತ? ಸರ್ ಇಲ್ಲ ಸರ್, ನಾವು ಕಾಳಿಂಗ ಸರ್ಪ ನೋಡಿದ್ದೀವಿ. ಅದು ಸರಿಸುಮಾರು 12ರಿಂದ 20 ಅಡಿ ತನಕ ಇರ್ತದೆ. ಅದು ಬಟ್ಟು ನಮ್ಮ ಆಗುಂಬೆ ಪ್ರದೇಶದಲ್ಲಿ, ಕರಾವಳಿ ಪ್ರದೇಶದಲ್ಲಿ ವಾಸಿಸ್ತದೆ. ಬಟ್ ಅದು ಬಿಟ್ಟರೆ ನಾಗರಗಳು ಕೂಡ 5 ಅಡಿ 6 ಅಡಿ 7 ಅಡಿ ಉದ್ದ ಇರ್ತದೆ, ನೋಡಿದ್ದೀವಿ ನಾವು. ಸುಮಾರು ಹಳೆ ಹಾವುಗಳು ಇರ್ತದೆ. ಘಟಸರ್ಪ ನಾವು ಇದುವರೆಗೂ ನೋಡಿಲ್ಲ ಸರ್. ನಾವು ಶಾಲೆ ದಿನಗಳಲ್ಲಿ ಬುಕ್ಸಲ್ಲಿ ಕೇಳಿದ್ದೀವಿ ಅಷ್ಟೇ, ಘಟಸರ್ಪ 5 ಎಡೆ ಇರ್ತದೆ, 7 ಎಡೆ ಇರ್ತದೆ, 2 ಎಡೆ ಇರ್ತದೆ ಅಂತ. ಆ ಕುತೂಹಲಕ್ಕೆ ನಾನು ಇವಾಗ ಇಲ್ಲಿಗೆ ಬಂದಿದ್ದೀನಿ ಸರ್. ಇಲ್ಲಿ ಬಂದು ಏನೇನು ಮಾಡಿದ್ದೀರಾ ನೀವು? ಸರ್ ಅದೇ ನಾನು ಕೆಲವು ಜನ ಹಿರಿಯವ್ರನ್ನ ನಾನು ಕೆಲವು ಮಾಹಿತಿ ತೊಗೊಂಡೆ. ಕೆಲವರು ಜನಗಳು ಹೇಳಿದ್ರು ಹಾವಿಗೆ ಕೂದಲು ಬಂದಿದೆ ಅಂತ ಹೇಳಿದ್ರು. ನಾನು 1 ಗಂಟೆ ಹೊರಗಡೆ ಕೇಳಿದೆ, ಹಾವುಗಳಿಗೆ ಕೂದಲು ಬಂದಿದೆ ಅಂತ ಹೇಳಿದ್ರು. ಕೆಲವು ಜನ 2 ಎಡೆ ಅಂತ ಹೇಳಿದ್ರು, ಕೆಲವು ಜನ 5 ಎಡೆ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ಪಾಟ್ಗೆ ಹೋಗೊಂದ್ಸಲ ನೋಡೋಣ ಅಂದ್ಕೊಂಡು ಕುತೂಹಲದಲ್ಲಿ ಬಂದಿದ್ದೀನಿ ಸರ್. ಇಲ್ಲ ಆ ಥರ ಏನು ಹಾವಿನ ಮೇಲೆ ಕೂದಲು ಇರಲಿಕ್ಕೆ ಸಾಧ್ಯನಾ ಅಂತ ನೀವು ಇಷ್ಟು ನಿಮ್ಮ 22 ವರ್ಷದ ಅನುಭವದಲ್ಲಿ ಏನಾದರೂ ಕಂಡಿದ್ದೀರಾ ಅಂತ? ಸರ್ ಇಲ್ಲ ಸರ್, ಅದು ಶುದ್ಧ ಸುಳ್ಳು ಸರ್. ಅದು ಯಾವುದೇ ಹಾವಿಗೂ ಕೂದಲು ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ ಹಾವು ಅವಾಗವಾಗ ಪೊರೆ ಬೀಸ್ತಾ ಇರ್ತದೆ. 1 ತಿಂಗಳಿಗೆ 1.5 ತಿಂಗಳಿಗೆ ಅದರ ಮಾಸಾಂತ್ಯದಲ್ಲಿ ಅದು ಪೊರೆಗಳನ್ನ ಬಿಚ್ಚಿ ಹೊರಗಡೆ ಹಾಕ್ತಾ ಇರ್ತದೆ. ಕೂದಲೆಲ್ಲಿ ಬರ್ತದೆ ಸರ್ ಹಾವಿಗೆ? ಅದು ಪ್ರಕೃತಿಗೆ ವಿರುದ್ಧ ಸರ್. ಹಾವಿಗೆ ಕೂದಲಿನದು ಪ್ರಕೃತಿಗೆ ವಿರುದ್ಧ. ಏಕೆಂದರೆ ಇದೆಲ್ಲ ಪ್ರಕೃತಿ. ನಾವು ಈಗ ಪ್ರಕೃತಿಯಿಂದ ಏನಿಲ್ಲ, ನಾವು ಬರೀ ಇರೋದು 15% ಅಷ್ಟೇ. ಟೋಟಲ್ಲು 85% ಪ್ರಕೃತಿನೇ ನಾವು ಇಲ್ಲಿ ಜೀವಿಸ್ತಾ ಇರೋದು. ಹಾಗಾಗಿ ಅದು ಪ್ರಕೃತಿಗೆ ವಿರುದ್ಧ ಸರ್, ಸುಳ್ಳು ಸರ್ ಅದು. ಇಲ್ಲ ಇಲ್ಲಿ ಜನ ಹೇಳ್ತಾ ಇದ್ದಾರೆ, ಇಲ್ಲ ದೇವರ ಹಾವು ಅದು ನಿಧಿಕಾಯಿ ಅಂಥದ್ದು, ವಿಶೇಷವಾಗಿ ಆ ಹಾವಿಗೆ ಕೂದಲು ಇರುತ್ತವೆ, ನಾವು ನೋಡಿದ್ದೀವಿ, ಕಣ್ಣಾರೆ ಕಂಡಿದ್ದೀವಿ ಅಂತ ಹೇಳ್ತಾರೆ. ಸರ್ ಹಾವಲ್ಲಿ ದೇವ್ರ ಹಾವು ಮನುಷ್ಯರ ಯಾವುದೂ ಇಲ್ಲ ಸರ್. ಹಾವು ಕಚ್ಚಿದ್ರೆ ಎಲ್ಲ ಸಾಯ್ತೀವಿ, ಅದಂತೂ ಸತ್ಯ. ಹಾವುಗೂ ದೇವ್ರಿಗೂ ಸಂಬಂಧ ಇಲ್ಲ. ಬಟ್ ಇಲ್ಲಿ ಜನ ಹೇಳ್ತಾರೆ ಲಕ್ಕುಂಡಿಯಲ್ಲಿ ನಾವು ಅಲ್ಲಿ ಭರಮಪ್ಪನ ಕಟ್ಟಿ ಮೇಲೆ ರೌಂಡ್ ಸುರುಳಿ ಹಾಕೊಂಡು ಕೂತಿತ್ತು, ಎಡೆ ಎತ್ತಿ ಕೂತಿತ್ತು, ಅದಕ್ಕೆಲ್ಲ ಕೂದಲಿದ್ದು ನಾವು ನೋಡಿದ್ದೀವಿ ಕಣ್ಣಾರೆ ಅಂತ ಹೇಳ್ತಾರೆ. ಇಲ್ಲ ಸರ್, ನಾವು ಬಿಳಿಕಾಗಿ ಅಂತ ಹೇಳಬೇಕು, ಕರಿಕಾಗಿ ಅಂತ ಹೇಳಲೇಬೇಕು. ಹಾವಿಗೆ 7 ಎಡೆ ಇದೆ, 5 ಎಡೆ ಇದೆ, ಕೂದಲಿದೆ. ಅದು ಪ್ರಕೃತಿಗೆ ವಿರುದ್ಧ. ನಾವು ನೋಡಿಲ್ಲ ಸರ್. ಆ ಕುತೂಹಲಕ್ಕೆ ನಾವು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದು, ನೋಡೋಣ ಅಂದ್ಕೊಂಡೇ ಬಂದಿದ್ದು. ಸರ್ವೇ ಸಾಮಾನ್ಯವಾಗಿ ಹಾವು ಅದು ಮಾಸಾಂತ್ಯದಲ್ಲಿ ಅದು ಪೊರೆಗಳನ್ನ ಬೀಸ್ತಾ ಇರ್ತದೆ, ಕೂದಲು ಬರಲಿಕ್ಕೆ ಎಲ್ಲಿ ಸಾಧ್ಯ ಸರ್? ಆಮೇಲೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು 3-4 ವರ್ಷದಿಂದ ಹರಿದಾಡಿತ್ತು ಸ್ವಲ್ಪ ದಿವಸಗಳ ಕಾಲ. ಈಗ ನೀವೇ ನೋಡಿದ್ರಲ್ಲ, ಈಗ ಒಂದು ಸ್ವಲ್ಪ ದಿವಸದಲ್ಲಿ ಹುಲಿ ತೊಗೊಂಡೋಗಿ ಎತ್ಕೊಂಡು ಹೋಗ್ಬಿಡ್ತದೆ ಸೆಕ್ಯೂರಿಟಿ ಗಾರ್ಡ್ನ, ಮತ್ತೆ ಪುನಃ ಅದೇ ಹುಲಿ ಅಲ್ಲಿಗೆ ತೊಗೊಬಂದ್ಬಿಡ್ತದೆ. ಹಾಗೆ ಹಾವುಗಳಿಗೆ ಕೂದಲು ಬರೋದೇನೋ ದೊಡ್ಡ ವಿಶೇಷತೆ ಏನಲ್ಲ ಸರ್. ಇವತ್ತು ಅದೇನೋ AI ಅನ್ನೋಂಥ ಏನೋ ಒಂದು ಆ್ಯಪ್ ಬಂದ್ಬಿಟ್ಟು ಹುಡುಗನ ಹುಡುಗನ ಮಾಡ್ತಾಯಿದ್ದಾರೆ. ಹಾಗಾಗಿ ಹಾವುಗಳನ್ನ ದಯವಿಟ್ಟು ಬಳಸ್ಕೋಬೇಡಿ. ಯಾಕೆಂದರೆ ಅದು ಪೂರ್ವಜರ ಕಾಲದಿಂದನೂ ಐತಿಹಾಸಿಕ ಕ್ರಿಸ್ತಪೂರ್ವದಿಂದ ಅದಕ್ಕೆ ಆದಂಥ ಒಂದು, ನಾವು ನಮ್ಮ ಧರ್ಮೀಯವಾಗಿ ನಮ್ಮ ದೇಶದಲ್ಲಿ ಮಾತ್ರ ಅದನ್ನು ಪೂಜೆ ಮಾಡಿಕೊಂಡು ಅದು ದೇವರು ಅಂದ್ಕೊಂಡು ಬಂದಿದ್ದೀವಿ. ಹಾಗಾಗಿ ಅದ್ರ ಮೇಲೆ ಆಪಾದನೆ ಮಾಡ್ತಾ ಇರೋದು ನನ್ನ ಪ್ರಕಾರವಾಗಿ ಪ್ರಕೃತಿಗೆ ವಿರುದ್ಧ, ಪ್ರಕೃತಿ ಮೇಲೆ ಆಪಾದನೆ ಮಾಡ್ದಂಗೆ ಸರ್. ಎಲ್ಲೂ ಕಂಡಿಲ್ಲ. ನಾವು ಇಷ್ಟು ವರ್ಷ ಹಾವಿಡಿತಿದ್ದೀವಿ, ನಾವೆಲ್ಲೂ ನೋಡಿಲ್ಲಪ್ಪ. ಆ ಥರ ಇರೋಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ನೀವು ಎಷ್ಟು ವರ್ಷ ಈ ಥರ ನೀವು? ನಾನು 4 ವರ್ಷ ಆಯಿತು. 4 ವರ್ಷದಾಗೆ ಆ ಥರ ಕಂಡಿಲ್ಲ? ಇಲ್ಲ ಇಲ್ಲ. ನೀವು ಇಲ್ಲಿ ಅದಕ್ಕೆ ಬಂದಿದ್ರಿ ಗದಗ? ನಾವು ನಮ್ಮ ಮಾಸ್ಟರ್ ಜೊತೆ ನೋಡೋಕ್ಕೆ ಬಂದಿದ್ದು. ಇಲ್ಲೇನೋ ಕೂದಲಿದೆ ಹಾವು ಅಂದ್ರಲ್ಲ, ನೋಡೋಕ್ಕೋಸ್ಕರನೇ ಬಂದಿದ್ದು. ಇದ್ರೆ ಹಿಡ್ಕೊಂಡು ಹೋಗೋಣ ಅಂತಾನೆ ಬಂದ್ವಿ. ಅಷ್ಟು ಕುತೂಹಲ? ಮೈಸೂರಿಂದ ಬಂದಿದ್ದೀರಾ? ಈಗ ಘಟಸರ್ಪ ಅಂತ ಹೇಳಿದ್ರೆ, ಘಟಸರ್ಪ ಅಂತ ಇದು ಏನೋ ಉರಗ ರಕ್ಷಕರ ಮಾತು. ಏನೋ ಈ ಭಾಗದಲ್ಲಿ ಘಟಸರ್ಪ ಇದೆ, ಸರ್ಪಕ್ಕೆ ಕೂದಲಿದೆ ಅಂತ ಹೇಳಿದರು. ಹೀಗಾಗಿ ಅದು ನಾವು ಕುತೂಹಲ ಇದೆ ಅಂತ, ಎಂಥ ಹಾವಿದೆ ಹೇಗಿದೆ ಅಂತ ನೋಡೋಕ್ಕೋಸ್ಕರ ನಾವು ಬಂದಿದ್ವಿ. ಆದರೆ ಆ ಥರ ಹಾವು ಇರೋಕ್ಕೆ ಸಾಧ್ಯನೇ ಇಲ್ಲ, ಇದೆಲ್ಲವೂ ಸುಳ್ಳು ಅನ್ನೋ ಮಾತು ಇವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ.